ನಮಸ್ಕಾರ ಹುಬ್ಳಿ, ವೆಲ್ಕಮ್ ಟು ಎಸ್ ವಿ ಎಕ್ಸ್ಪ್ಲೋರ್. ಹಾಯ್ ಹಲೋ ಗೆಳೆಯರೇ, ಇವತ್ತು ನಾವು ಹೋಗ್ತಾ ಇದ್ದೀವಿ ಕೋಳಿ ಮಾಗೋಡ್ ಫಾಲ್ಸ್. ನಾನು ಮತ್ತು ನಮ್ಮ ಅಕ್ಕನ ಮಗ ಆರೋನ್ ಈ ಒಂದು ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಬರುತ್ತೆ ಯಲ್ಲಾಪುರ್ ನಿಯರ್ ಬೈ, ಅಲ್ಲಿಂದ ಒಂದು 18 ಕಿಲೋಮೀಟ್ರ್ ಆಗ್ಬೋದು ಯಲ್ಲಾಪುರಿಂದ. ಸೊ ಈ ಒಂದು ಅಮೇಝಿಂಗ್ ಪ್ಲೇಸ್ ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ನಾವು ಎಲ್ಲರೂ ಹೋಗ್ಬಿಟ್ಟು ಯಾವ ಥರ ಇದೆ ಅಂಥೇಳಿ. ಒಂದು ಫಾರೆಸ್ಟ್ ಟ್ರೆಕ್ಕಿಂಗ್ ಇದೆ, ಟ್ರೆಕ್ಕಿಂಗ್ ಪ್ಲಸ್ ವಾಟರ್ ಫಾಲ್ಸ್ ಇದೆ. ಟ್ರೆಕ್ಕಿಂಗು ಇದು ತುಂಬ ಈಸಿ ಇಲ್ಲ. ಹೇಳ್ತಾರಲ್ಲ, ಜೋ ಜಿಗರ್ ಮೇ ದಮ್ ಹೇ ಓಯಿ ಅಸಲಿ ಟ್ರೆಕ್ಕಿಂಗ್ ಕರ್ ಸಕ್ತಾ ಹೈ. ಸೊ ಜಿಗರಲ್ಲಿ ದಮ್ ಇರೋರು ಮಾತ್ರ ಈ ಒಂದು ಟ್ರೆಕ್ಕಿಂಗಿಗೆ ಹೋಗ್ಬೋದು, ನೋಡ್ಬೋದು ಯಾವ ಥರ ನಾವು ಈ ಒಂದು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ನಮ್ಮ ಆರೋನ್ ಕೂಡ ರೆಡಿ ಆಗಿದ್ದಾನೆ. ಓಕೆ, ಲೆಟ್ಸ್ ಗೋ. ನೋಡಿ, ಫುಲ್ಲು ಡೀಪು ಬಿದ್ರಂದರೆ ತೆಳಗಡೆ ನೋಡ್ಬೋದು. ಒಂದು ತೆಳಗಡೆ ಮನುಷ್ಯ ನಿಂತಿದ್ದಾನೆ, ಯಾವ ಥರ ಇದೆ ಅಂಥೇಳಿ. ಫುಲ್ಲು ಲ್ಯಾಂಡ್ಸ್ಕೇಪ್, ಫುಲ್ ಡೀಪು. ಅವ್ರಿಗೆ ಕೇಳಿದ್ವಿ ನಾವು ಯಾವ ಥರ ಇದೆ ಅಂಥೇಳಿ. ಅವ್ರು ಅಂದರು ನಮ್ಮ ಕೈಲಿ ಆಗ್ತಾಯಿಲ್ಲ, ಇದು ತುಂಬ ಹೆವಿ ಇದೆ ಅಂಥೇಳಿ. ಅವರೊಂದು ಎಕ್ಸ್ಪೀರಿಯೆನ್ಸ್ ಹಂಚ್ಕೊತಾ ಇದ್ದಾರೆ. ಓಕೆ ನಡ್ರಿ, ನಾವು ನೋಡೋಣ ಅಂತ ಹೆಂಗೈತೆ ಫಾಲ್ಸ್. ಇವತ್ತು ತೋರ್ಸೋಬಿಡ್ತೇನೆ ನಿಮಗೆ. ಇದ್ರೊಳಗೆ ಈ ಒಂದು ಫಾಲ್ಸಲ್ಲಿ ಏನಿರ್ತಾವ, ಉಂಬಳ ಅಂದ್ರೆ ಆ ಕಡೆ ಯಲ್ಲಾಪುರ ಸೈಡ್ ಉಂಬಳ ಅಂತಾರೆ. ಉಂಬಳ ಅಂದರೆ ಏನು, ಜಿಗಳಿ ಅಂತಾರೆ. ನಮ್ಮೂರು ಸೈಡ್ ಜಿಗಳಿ ಅಂತಾರೆ. ಸೊ ಎಲ್ಲ ಇದರಲ್ಲಿ ಜಿಗಳಿ ನೋಡ್ಕೊಂಡು ಹೋಗ್ಬೇಕು. ಕಾಲದಲ್ಲಿ ಏರ್ಬಿಟ್ಟಿರ್ತಾವೆ. ಸೊ ಚೆಕ್ ಮಾಡ್ಕೋಬೇಕು, ರಕ್ತ ಹೀರ್ದಿರ್ತಾವೆ. ಹಂಗೆ ಅಷ್ಟು ಈಸಿ ಇಲ್ಲ ಇದೆ. ಸೊ ಈ ಒಂದು ಅಡ್ವೆಂಚರಿಗೆ ಗುಜರಾತ್, ಬೆಂಗಳೂರು, ಎಲ್ಲೆಲ್ಲಿಂದೋ ಬಂದಿರ್ತಾರೆ. ನಾವು ಇಲ್ಲೇ ಹುಬ್ಳಿಯಿಂದ ಇಷ್ಟು ಒಂದು ಅಮೇಝಿಂಗ್ ಪ್ಲೇಸ್ನ ಹೋಗೋಕ್ಕಾಗಿಲ್ಲ. ನಾವಂತೂ ಇಷ್ಟು ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಲೆವೆಲ್ ಇತ್ತು ನೋಡ್ರಿ, ಹೇಳ್ತೀನಿ. ನೀವು ಹೋಗ್ರಿ, ಒಂದು ಸತಿ ಟ್ರೈ ಮಾಡಿರಿ. ಓಕೆ, ಬಂದ್ವಿ ನೋಡ್ರಿ. ಇಲ್ಲೇ ಐತೆ ನೋಡ್ರಿ, ಭೂಮಿ ಮ್ಯಾಗಿರೋ ಒಂದು ಸ್ವರ್ಗನ ಅನ್ಬೋದು, ಆ ಥರ ಐತಿ ನೋಡ್ರಿ. ಎಲ್ಲ ಸ್ಟೂಡೆಂಟ್ಸ್ ಬಂದಾರ, ಯಾವ ಥರ ಹೆಂಗೈತೆ ಅಂತ ಹೇಳಿ ನೀವು ನೋಡ್ಬೋದು. ನೀರಾಗ ಆಟ ಆಡಿದ್ವಿ, ಇಷ್ಟು ಎಂಜಾಯ್ ಮಾಡಿದ್ವಿ ನಾವಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು. ಆ ಎಂಜಾಯ್ಮೆಂಟ್ ನೀವು ಹೋಗಿ ಅನುಭವಿಸ್ರಿ ಅಂಥೇಳಿ ನಾ ಹೇಳ್ತೇನೆ. ಕೋಳಿ ಮಾಗೋಡ್, ಒನ್ ಆಫ್ ದ ಅಮೇಝಿಂಗ್ ಪ್ಲೇಸ್. ಓಕೆ, ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ನೇಚರನ್ನು ಉಳಿಸ್ರಿ. ಅಲ್ಲಿ ಯಾವುದೇ ಥರದ ಪ್ಲಾಸ್ಟಿಕನ್ನು ಚೆಲ್ಲಬೇಡ್ರಿ. ವಾಟರ್ ಬಾಟಲ್ ತೊಗೊಂಡು ಹೋಗಿರ್ತೀರಿ, ಡಸ್ಟ್ಬಿನಲ್ಲಿ ಹಾಕಿರಿ ತೊಗೊಂಬಂದು. ಅಲ್ಲಿ ಇಲ್ಲಿ ಒಗಿಬೇಡ್ರಿ. ಓಕೆ, ಸೊ ಪ್ರಕೃತಿನ ನಾವು ಕಾಪಾಡೋ ಜವಾಬ್ದಾರಿ ನಮ್ದು ಇರ್ತೈತಿ. ಯಾವುದೋ ಒಂದು ಪ್ಲಾಸ್ಟಿಕ್ ಆಗಲಿ ಇದಾಗಲಿ ಅಲ್ಲಿ ಹಾಕಬೇಡ್ರಿ ಅಂಥೇಳಿ ನನ್ನಲ್ಲಿ ಒಂದು ರಿಕ್ವೆಸ್ಟ್. ನೋಡ್ಬೋದು ಟ್ರೆಕ್ಕಿಂಗ್ ಫಾರೆಸ್ಟ್ ಹೆಂಗೈತೆ ಅಂತ ಹೇಳಿ. ಈ ಜುರಾಸಿಕ್ ಪಾರ್ಕ್ ಇದ್ರೊಳಗೆ ಮೂವಿದಾಗ ಹೋಗ್ತಿರ್ತಾರಲ್ಲ, ಸುತ್ತಲೂ ಎಲ್ಲ ಗ್ರೀನರಿ ಫಾರೆಸ್ಟ್ ಯಾವ ಥರ ಹೆಂಗೈತೆ ಹಂಗೆ ಐತಿ.
ಅಡ್ವೆಂಚರ್ ಅವ್ರು ಹೆಂಗೆ ಅಡ್ವೆಂಚರ್ ಮಾಡ್ತಾರೆ ನಾವು ಹಂಗೆ ಅದೇ ಥರನ ಅಡ್ವೆಂಚರ್ ಮಾಡ್ಕೊಂಡು ಹೊಂಟೆ ಒಳಗೆ ನೋಡ್ಬೋದು ಹೆಂಗಿದೆ ಅಂತೇಳಿ. ನೋಡ್ರಿ ಅದು ಹುಳ ಹೆಂಗೆ ಒದ್ರಾಕತ್ತಾವ, ಸೌಂಡ್ ಕೇಳ್ಬೋದು ನೀವು ಅದ್ರೊಳಗೆ. ಅನ್ನೋ ಸೌಂಡ್ ಕೇಳೋದು. ನೋಡ್ರಿ ಎಂತೆಂಥ ಗಾಡಿ ತೊಗೊಂಬಂದಾರ ನೋಡ್ರಿ. ಹೀರೋ ಹೋಂಡಾ, ಸ್ಪ್ಲೆಂಡರ್, ಆ್ಯಕ್ಟಿವಾ. ನಾವು ನೋಡ್ರಿ ಆ್ಯಕ್ಟಿವಾ ತೊಗೊಂಬಂದೀವಿ. ನೋಡ್ರಿ ಗಾಡಿ ಇಂಪಾರ್ಟೆಂಟ್ ಆಗಂಗಿಲ್ಲ ಅದ್ರೊಳಗೆ. ಹೋಗ್ಬೇಕನ್ನೋ ಒಂದು ಗುರಿ ಛಲ ಇರ್ಬೇಕಷ್ಟೇ. ದೊಡ್ಡ ಗಾಡಿನ ಬೇಕಂತೇನಿಲ್ಲ. ನಿಮ್ಮ ಕಡೆ ಯಾವ ವೆಹಿಕಲ್ ಐತೆ ಅದನ್ನು ತೊಗೊಂಬರ್ಬೇಕು. ಹೋಗ್ಬೇಕನ್ನೋ ಒಂದು ಪ್ಯಾಷನ್ ಇರ್ಬೇಕಷ್ಟೆ. ನೋಡ್ರಿ ಹೆಂಗೈತಿ, ಭಾರಿ ಅಮೇಝಿಂಗ್ ಪ್ಲೇಸ್ ಐತ್ರಿ. ನೋಡ್ರಿ ಅಲ್ಲಿ ಮ್ಯಾಗ ನಿಂತಾರ ಹೆಂಗೈತಿ ಫುಲ್. ಅಲ್ಲಿಂದ ಏನಾರ ಬಿದ್ರಂದ್ರೆ ಸೀದಾ ಗುಡು 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 ತೆಳಗೆ ಉಳ್ಳೋದೆ ನೋಡ್ರಿ. ಅಲ್ಲಿಂದ ಸೀದಾ ಇಲ್ಲೇ ಬರೋದು ತೆಳಗೆ, ಅಷ್ಟು ಡೇಂಜರ್ ಐತಿ ನೋಡ್ರಿ. ಎಲ್ಲ ಯಂಗ್ಸ್ಟರ್ಸ್ ಯಾವ ಥರ ಬಂದಾರ ನೋಡ್ರಿ. ಫುಲ್ ಎಂಜಾಯ್ ಮಾಡಕತ್ತಾರೆ ಇಲ್ಲೇ ನೀರಾಗೆಲ್ಲ ಆಟ ಆಡ್ಕೊಂತ. ಅಣ್ಣ ಹೆಂಗಿತ್ತು ಅಣ್ಣ ಎಕ್ಸ್ಪೀರಿಯನ್ಸ್? ಚಲೋ ಐತ್ರಿ. ಯಾವ ಊರಣ್ಣ? ಬೆಂಗಳೂರಿಂದ ಬಂದಿರಿ? ಹಾಂ ಎಲ್ಲ ಒಂದೇ ಟೀಮ್ ಅಣ್ಣ ನಿಮ್ದು? ಓ ವೆರಿ ಗುಡ್ ವೆರಿ ಗುಡ್. ಅಣ್ಣ ಯೂಟ್ಯೂಬ್ ವಿಡಿಯೋ ಹಾಕಾಕತ್ತೆ, ಒಂದೆರಡು ಮಾತುಗಳು ಹೇಳ್ರಿ ಅಣ್ಣ. ನಿಮ್ದು ಹೆಂಗೈತೆ ಎಕ್ಸ್ಪೀರಿಯನ್ಸ್? ಹಾಂ ಭಾಳ ಡೇಂಜರ್ ಐತಣ್ಣ. ಓಕೆ ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್. ಆದ್ರೆ ಏನು ನೀವು ಕಷ್ಟಪಟ್ಟಿರಿ, ಅಲ್ಲಿ ನೋಡ್ಕೊಂಡು ಅನ್ಭವಿಸ್ ಬಂದಿರಿ. ಕಷ್ಟಪಟ್ಟಿದ್ದಕ್ಕೆ ಅನ್ಭವಿಸ್ಬೋದು. ಕಷ್ಟಪಟ್ಟಿದ್ದನ್ನ ವ್ಯೂ ಪಾಯಿಂಟ್ ನಮ್ಗೆ ಅದನ್ನ ರಿಟರ್ನ್ ಮಾಡುತ್ತೆ ಬ್ರೋ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್. ನಿಧಾನಕ್ಕೆ ಬರ್ರಿ. ನೋಡ್ರಿ ಬೆಸ್ಟ್ ಸೀಸನ್ ವಿಸಿಟ್ ಮಾಡೋದು ಈ ಫಾಲ್ಸಿಗೆ ಅಂತಂದ್ರೆ ನೀವು ಆಗಸ್ಟಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಹೋಗ್ಬೋದು. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ಗೂ 4 ತಿಂಗಳು ಮಳೆ. ರೇಸಿನ್ ಸೀಸನ್ ಈ ಫಾಲ್ಸ್ ವಿಸಿಟ್ ಮಾಡ್ಬೇಕಂದ್ರೆ ರೈನಿ ಸೀಸನ್ದಾಗ ಹೋಗ್ಬೇಕು ನೋಡ್ರಿ. 3 ತಿಂಗಳು ಫುಲ್ ನೀರು ಇರ್ತೈತಿ. ಮತ್ತು ಬೇರೆ ಟೈಮ್ದಾಗ ಹೋದ್ರಂದ್ರೆ ಇದು ಏನೂ ಇರೋಂಗಿಲ್ಲ, ಖಾಲಿ ಖಾಲಿ ಇರ್ತೈತಿ. ಆನಂತರ ಮಾಗೋಡಿಗೂ ಹೋಗಿದ್ವಿ ನಾವು. ಅಲ್ಲಿಂದ ಮುಗಿಸ್ಕೊಂಡು ನೋಡ್ರಿ ಹೆಂಗೈತಿ, ಫುಲ್ ನೀರು ಉಕ್ಕಿ ಹರಿಯಾಗತೈತಿ. ವಾವ್ ಫೀಲಿಂಗ್ ಕೊಡ್ತೈತಿ ನೋಡ್ರಿ ಹೆಂಗೈತಿ ಫುಲ್.